ಇವತ್ತು ಕೈಗಾರಿಕೆ ಕೂಡ ಇಲ್ಲಿ ಬೆಳೀತಾ ಇದೆ. ಅವರು ಕೂಡ ನಾನು ಹೇಳ್ತೇನೆ, ಎಲ್ಲ ನಮ್ಮ ಸ್ಥಳೀಯರಿಗೆಲ್ಲ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಕಟ್ಟಬದ್ಧವಾದಂತ ಆದೇಶವನ್ನ ಅವ್ರಿಗೂ ಕೂಡ ನಾನು ಕೊಡೋದಿದ್ದೇನೆ ನಾನು. ಆದ್ರೆ ನೀವು ಯಾರು ಸ್ಟ್ರೈಕು, ಅಸೋಸಿಯೇಷನ್ ಮತ್ತೊಂದು ಇವೆಲ್ಲ ಮಾಡಿದ್ರೆ ನಾನು ಅವಕಾಶ ಕೊಡುವುದಿಲ್ಲ. ಯಾವ ಸ್ಟ್ರೈಕು ಮಾಡಬಾರ್ದು. ನ್ಯಾಯಬದ್ಧವಾಗಿ ನಿಮ್ಮೂರಿನಲ್ಲಿ ಇರಬೇಕು. ಬೆಂಗಳೂರು ವಲಸೆ ಹೋಗೋದನ್ನ ತಪ್ಪಿಸ್ಬೇಕು. ಅಲ್ಲಿ ಕೆಲಸ ಮಾಡಬೇಕು. ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡ್ಲಿಕ್ಕೆ, ಶಿಕ್ಷಣದಲ್ಲಿ ಮಾಡ್ಲಿಕ್ಕೆ ಈಗಾಗಲೇ ಅನೇಕ ಕಾರ್ಯಕ್ರಮವನ್ನ ಬೆಂಗಳೂರು ನಗರದ ರೀತಿ ಶಿಕ್ಷಣ ಸಿಗ್ತದೋ ಅದೇ ರೀತಿ ಶಿಕ್ಷಣವನ್ನ ನಮ್ಮ ಮಕ್ಕಳಿಗೆ ಒಂದು ಕೊಡಬೇಕು ಅಂತೇಳಿ ಅನೇಕ ಕಾರ್ಯಕ್ರಮವನ್ನು ನಾನು ರೂಪಿಸಿದ್ದೇನೆ. ಅದನ್ನೆಲ್ಲ ಮುಂದಕ್ಕೆ ನಿಧಾನವಾಗಿ ನಿಮ್ಮ ಹತ್ರ ವಿಧಾನ ಮಾಡ್ತಾ ಇದ್ದೇನೆ. ರಾಮನಗರದಲ್ಲಿ ಮತ್ತು ಆರೋಳಿಲಿ ನಾನು ಹೇಳಿದ್ದೇನೆ, ಬಡವರಿಗೆ ಸೈಟ್ ಹಂಚೋದು, ಯಾರ್ಯಾರಿಗೆ ತಲೆ ಇದೆ ಆ ತಲೆ ಮೇಲೆ ಸೂರು ಇರಲೇಬೇಕು ಅನ್ನೋದು ಕೂಡ ನಾನು MLA ಗೆ ಹೇಳಿದ್ದೀನಿ. ಅದಕ್ಕೆ ಎಲ್ಲರೂ ಕೂಡ ಮಾರ್ಗದರ್ಶನ ಮಾಡ್ತೇನೆ. ತಾಳ್ಮಗಿರಿ ಮತ್ತು ಜನತಾದಳದ ನನ್ನ ಕಾರ್ಯಕರ್ತರಿಗೆ ನಾನು ಹೇಳೋದಿಷ್ಟೇ, ಇವತ್ತು ಹಿಂದೆ ನಾನೇ ರಾಜಕೀಯವಾಗಿ ಬಿಜೆಪಿ ದೂರ ಇಡಬೇಕು ಅಂತ ಹೇಳಿ ಇವತ್ತು ಅನಿತಾ ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನು ಕೊಟ್ಟು ನಾವೆಲ್ಲ ನಿಂತು ಸಹಾಯ ಮಾಡಿದ್ವು. ಕುಮಾರಸ್ವಾಮಿ ಅವ್ರಿಗೂ ಮಾಡಿದ್ವು. ಆದ್ರೆ ನಾನು ಹಿಂದೆ ಏನಾಯ್ತು ಅನ್ನೋದನ್ನ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ, ಅವಶ್ಯಕತೆ ಇಲ್ಲ. ನಾನು ಜನತಾದಳ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ, ಈ DK ಶಿವಕುಮಾರ್ ಕಾಂಗ್ರೆಸ್ ಮಾತ್ರ ಅಲ್ಲ, ನಿಮಗೂ ಕೂಡ ಈ DK ಶಿವಕುಮಾರ್ ಇದ್ದಾನೆ. ನನ್ನ ಮನೆ ಬಾಗಿಲು ನಿಮ್ಗೂ ಕೂಡ ತೆರೆದಿದೆ. ನೀವು ಕೂಡ ನನ್ನನ್ನ ಯಾವ ರೀತಿ ಉಪಯೋಗಿಸ್ಕೊಂಡು ನಿಮ್ಗೂ ಒಳ್ಳೇದಾಗ್ಲಿಕ್ಕೆ ನಾನು ಎಲ್ಲ ತರದ ನಿಮ್ಗೆ ಸಹಕಾರ ಕೊಡ್ಲಿಕ್ಕೆ ನಾನು ಸಿದ್ಧವಾಗಿದ್ದೇನೆ. ಈ ತಾಲೂಕಲ್ಲಿ ಏನು ಅವಕಾಶ ಇದೆ ನಾನು ಆಗಾಗ ಹೇಳ್ತಾ ಇದ್ದೀನಿ, ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಸಿಕ್ಕದಂತ ಅವಕಾಶದಲ್ಲಿ ಪ್ರಾಮಾಣಿಕವಾಗಿ ನಾವು ಉಪಯೋಗಿಸ್ಕೊಂಡು ನಿಮ್ಮ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ದೇವರು 4 ಋಣ ತೀರಿಸಬೇಕು ಅಂತ ಹೇಳ್ತಾನೆ. ಒಂದು ತಂದೆ ತಾಯಿ ಋಣ, ಒಂದು ದೇವರ ಋಣ, ಒಂದು ಗುರುವಿನ ಋಣ, ಇನ್ನೊಂದು ಸಮಾಜದ ಋಣ. ಈ ಋಣವನ್ನ ತೀರಿಸ್ಬೇಕಾದ್ರೆ ಧರ್ಮದಿಂದ ತೀರಿಸ್ಬೇಕಂತೆ. ಹಂಗೆ ನಾನು ಏನೇ ಮುಖ್ಯಮಂತ್ರಿ ಆಗಿದ್ರು ಕೂಡ ನಿಮ್ಮ ತಾಲೂಕಿನ ಒಬ್ಬ ಮಗ, ನಿಮ್ಮ ಸೇವಕ. ಈ ಸೇವಕರನ್ನ ಸ್ವೀಕಾರ ಮಾಡಿ ನಾವೆಲ್ಲ ಯಾವಾಗಲೂ ಕೂಡ ನಿಮ್ಮ ಆಶೀರ್ವಾದ ಸದಾ ಇರಬೇಕು. ಇದೇ ಗುರಿ. ಇವತ್ತು ಯಾವ ರೀತಿ ನನ್ನನ್ನ 136 ಸೀಟನ್ನು ಕೊಟ್ಟಿದ್ದೀರಿ, ಅದಕ್ಕಿಂತ ಹೆಚ್ಚಿಗೆ ಶಕ್ತಿಯನ್ನ ಮತ್ತೆ ನೀವು 2028 ಕೊಡಬೇಕು. ಅದನ್ನ ನಾನು ಪ್ರಾರ್ಥನೆ ಮಾಡಿ ನಿಮ್ಮ ಆಶೀರ್ವಾದನ ಬಯಸ್ತೇನೆ. ಎಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲರೂ ಕೂಡ ನಿಮ್ಮ ಪಾದಗಳಿಗೆ ನಮಸ್ಕಾರವನ್ನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನ 20 ಕಡೆ ಹೋಗ್ಬೇಕು, ತಾವೆಲ್ಲ ಕ್ಷಮಿಸಬೇಕು. बोलो DK शिवकुमार जी की, ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ जी की, ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ जी की. बोलो भारत. ಈಗ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.